ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಕ್ರಾಂತ್ ಪಾಟೀಲ್, ಚೀಫ್ ಆಡಿಯಾಲಜಿಸ್ಟ್ ಇಯರ್ ಸೈನ್ಸ್ ಸೆಂಟರ್ ಹುಬ್ಳಿಯಲ್ಲಿ. ಈಗ ಮೊದ್ಲಿನ ವಿಡಿಯೋನ್ಯಾಗ ಹಿಯರಿಂಗ್ ಏಡ್ ಹಾಕೊಂಡ ಮೇಲೆ ಮನಿ ಒಳಗೆ ಯಾವ ರೀತಿ ನೀವು ನಡ್ಕೊಂಡ್ರೆ ಕೇಳೋದು ಈಸಿ ಆಕತ್ ಅನ್ನೋದು ಹೇಳಿದ್ವಿ. ಈ ವಿಡಿಯೋನ್ಯಾಗ ಮನಿ ಹೊರಗೆ ಹೋದಾಗ ಎಲ್ಲೋ ನಾಯ್ಸ್ ಫಂಕ್ಷನ್ಸ್ ಹೋಗ್ತೀರಿ, ಮದುವೆಗೆ ಹೋಗ್ತೀರಿ, ಯಾವುದೋ ಹೋಟೆಲಿಗೆ ಹೋಗ್ತೀರಿ, ಅಲ್ಲಿನೂ ಚೆನ್ನಾಗಿ ಕೇಳಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಹೇಳ್ತೀವಿ. ಫಸ್ಟ್ ಪಾಯಿಂಟ್ ಟು ರಿಮೆಂಬರ್ ಈಸ್ ಪ್ರೈಮಿಂಗ್. ಪ್ರೈಮಿಂಗ್ ಅಂದ್ರೆ ನೀವು ಮೆಂಟಲಿ ಪ್ರಿಪೇರ್ ಆಗಿಬಿಡ್ಬೇಕು. ನಾಯ್ಸ್ನಾಗ ಹೋದಾಗ ಸ್ವಲ್ಪ ಕಷ್ಟ ಆಗುವುದದ ಅಂತ ತಯಾರಿ ಇಟ್ಕೊಂಡ ಹೋಗ್ಬೇಕು. ಇದಕ್ಕೊಂದು 2 ಉದಾಹರಣೆ ಕೊಡ್ತೀನಿ. ಈಗ ಮನಿ ಕಿಚನ್ ಒಳಗ ಗ್ಯಾಸ್ ಸ್ಟವ್ ಮ್ಯಾಗ ಒಂದ್ ಏನೋ ಪಾತ್ರೆ ಇತ್ತು, ಅದನ್ನ ನೀವು ಎತ್ತಬೇಕು. ನಿಮಗೆ ಮೊದ್ಲ ಗುರ್ತಿತ್ತು ದಟ್ ಈ ಪಾತ್ರೆ ಬಿಸಿ ಅದ ಅಂದಾಗ ನೀವೇನ್ ಮಾಡ್ತೀರಿ? ಅರ್ವಿರ ತಗೋತೀರಿ, ಇಲ್ಲ ಗ್ಲೌಸ್ ಅರ ಹಾಕೊಂಡು ಎತ್ತೀರಿ. ಇನ್ನೊಂದು ಉದಾಹರಣೆ, ಮನಿ ಹೊರಗೆ ಹೊಂಟಿದ್ರಿ, ಮಳಿ ಬರುವುದೈತಂತ ಮೊದ್ಲ ಗುರ್ತಿದ್ರ ನೀವು ಪ್ರಿಪೇರ್ ಆಗ್ತೀರಿ ಅಲ್ವಾ? ಛತ್ರಿರ ತಗೊಂಡ್ ಹೋಗ್ತೀರಿ, ಇಲ್ಲ ರೇನ್ ಕೋಟ್ ಅರ ತಗೊಂಡ್ ಹೋಗ್ತೀರಿ. ಹಂಗ ಪ್ರತಿ ಸತಿ ನೀವು ಹಿಯರಿಂಗ್ ಏಡ್ ಹಾಕೊಂಡು ಫಂಕ್ಷನ್ಸ್ ಹೋಗೋರಿದ್ರ ಮೆಂಟಲಿ ಪ್ರಿಪೇರ್ ಆಗ. ನಾಯ್ಸ್ ಇರ್ತದ, ನನಗೆ ಸ್ವಲ್ಪ ಕಷ್ಟ ಆಗ್ತದ. ಈ ಪ್ರಿಪರೇಷನ್ ಇತ್ತು, ಆಟೋಮ್ಯಾಟಿಕ್ಲಿ ಗಮನ ಶಕ್ತಿ ಹೆಚ್ಚಾಗ್ತದೆ. ಸೆಕೆಂಡ್ ಥಿಂಗ್, ಆ ಫಂಕ್ಷನ್ ಹೋದ್ಮೇಲೆ ಚೂಸ್ ಮಾಡ್ರಿ ಯಾವ ಜಾಗಕ್ಕೆ ನಿಂತ ನಾನು ಮಾತಾಡಿದ್ರ ನಾಯ್ಸ್ ಕಡಿಮೆ ಇರ್ತದ. ಸಮ್ಟೈಮ್ಸ್ ಎಲ್ಲಾ ಜನರು ಒಂದೇ ಏರಿಯಾಗ ಇರ್ತಾರೆ. ನೀವೇನೋ ಇಂಪಾರ್ಟೆಂಟ್ ಮಾತುಕತೆ ಮಾಡೋದಿತ್ತು, ಆ ಜಾಗ ಬಿಟ್ಟು ಬೇರೆ ಕಡೆ ಬಂದು ಮಾತಾಡಿದ್ರೆ ಈಸಿ ಆಗ್ತದೆ. ಎಲ್ಲೋ ಹೋಟೆಲಿಗೆ ಹೋಗಿದ್ರಿ, ಎಲ್ಲಾ ಜನರು ಒಂದು ಕೊನೆ ಕುಂತಾರ, ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲರ ಟೇಬಲ್ ಸಿಗ್ತದ ನೋಡ್ರಿ. ನಾಯ್ಸ್ ಕಡಿಮೆ ಇದ್ದಷ್ಟು ನಿಮ್ಗೆ ಈಸಿ. ಒಮ್ಮೊಮ್ಮೆ ನಾಯ್ಸ್ ಅವಾಯ್ಡ್ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ರಿ, ನಿಮ್ ಫ್ಯಾಮಿಲಿ ಮೆಂಬರ್ಸು, ನಿಮ್ ಫ್ರೆಂಡ್ಸ್ಗೆ ಮಾತಾಡ್ಬೇಕಾದ್ರೆ ಮುಂದೆ ಬಂದು ಕೂಡಕ್ ಹೇಳಿ, ಸೈಡ್ಗಲ್ಲ. ಹಿಯರಿಂಗ್ ಏಡ್ ಮ್ಯಾಕ್ಸಿಮಮ್ ಸೆನ್ಸಿಟಿವಿಟಿ ಮುಂದಿರ್ತದ, ಸೈಡ್ಗಲ್ಲ. ಸೊ ಮುಂದೆ ಬಂದು ಕುಂತ್ರು ಹಿಯರಿಂಗ್ ಏಡ್ಗೂ ಪಿಕಪ್ ಮಾಡಕ್ ಈಸಿ, ನಿಮ್ಗೆ ಲಿಪ್ ಮೂವ್ಮೆಂಟ್ ನೋಡಕ್ ಆಗ್ತದೆ. ಅವಾಗ ಮಾತು ಅರ್ಥ ಮಾಡ್ಕೊಳ್ಳೋದು ಈಸಿ ಆಗ್ತದೆ. ಬಟ್ 1 ಪಾಯಿಂಟ್ ನೆನಪಿರ್ಲಿ, ನಾಯ್ಸ್ನಾಗ 100% ಮಾತು ಯಾರಿಗೂ ಅರ್ಥ ಆಗಂಗಿಲ್ಲ. ನಾರ್ಮಲ್ ಕಿವಿ ಕೇಳೋ ಮನುಷ್ಯಾಗೂ ಒಂದು 20% 30% ಮಿಸ್ ಆಗ್ಬೋದು, ನಿಮಗೂ ಹಂಗ ಆಗ್ಬೋದು. ಸೊ ಅಂತ ಸಿಚುವೇಶನ್ ಬೇಜಾರ್ ಆಗ್ಬೇಡ್ರಿ. ವಿಶಿಂಗ್ ಯು ಅ ಹ್ಯಾಪಿ ಹಿಯರಿಂಗ್.